ನಟರಾಜ್ ಸಾಹೇಬ್ರ ಜೊತೆ ಆರಿಸಿ ಬಂದಿದ್ವಿ. ಇದು ಕನ್ಸ್ಟ್ರಕ್ಷನ್ ಅವಾಗ ಆಗಿದ್ದು ನಟರಾಜ್ ಅವರು ಇದ್ದಾಗ ಅಧ್ಯಕ್ಷ ಇದ್ದಾಗೆ. ಆಮೇಲೆ ನಮ್ಮ ಎಸ್ ಎಂ ಕೃಷ್ಣ ಅವ್ರ ಜೊತೆಗಿಂತ ಆರಿಸಿ ಬಂದಿವಿ. ಅವಾಗ ನಮ್ಮ ಸಮುದಾಯ ಭವನಕ್ಕೆ ಇದರಲ್ಲಿ ಜಾಗನೂ ತೊಗೊಂಡಿವಿ. ಸಾಕಷ್ಟು ಊರಲ್ಲಿ ಸಮುದಾಯ ಭವನ ಕಟ್ಟಿದ್ದೀವಿ. ಎಲ್ಲ ಡಿಸ್ಟಿಕ್ದಾಗ ಎಲ್ಲ ಕಟ್ಟಿದ್ದೀವಿ. ಎಲ್ಲರಿಗೂ ಮತ್ತು ಪರಿಹಾರನೂ ಕೊಟ್ಟಿದ್ದೀವಿ. ಡೆತ್ ಫಂಡನ್ನು ಎಲ್ಲ ಕೊಟ್ಟಿದ್ದೀವಿ. ಯಾರ್ದು ನಿಲ್ಲಿಸಿಲ್ಲ ನಾವು. ಈ ಸರಿ ಏನು ಕೇಳ್ತಾ ಇದ್ದೀವಿ, 23 ಮಂದಿದಿಂದ ಫಂಡಿನ ಬ್ಯಾಲೆನ್ಸ್ ಇದೆ ಅಂತಂದ, ಅದನ್ನೂ 100% ಫುಲ್ಫಿಲ್ ಮಾಡ್ತೇವೆ ಅಂತ ನಾನು ಹೇಳ್ತೀನಿ. ಮೇಡಮ್ ಎಚ್ಚರಿಕೆ ಅಂದರೆ ಒಂದು ಏನು ನಮ್ಮ ಸಂಘದ ಅಧ್ಯಕ್ಷರಿಗೆ ಸದಸ್ಯರಿಗೆ ಏನಾದ್ರು ಮರಣಪರಣ ಆದರೆ ಅವ್ರು ತೀರ್ಕೊಂಡಿದ ಮ್ಯಾಗ ಕೊಡ್ತಿದ್ವಿ. ಅವ್ರ ಮಕ್ಕಳ ಮರಿಗೆ ಅವ್ರ ಮಿಸಸ್ ಅವರಿಗೆಲ್ಲ ಹೆಲ್ಪ್ ಆಗುತ್ತೆ. ಬಟ್ ಈ ಸರಿ ಒಂದು ಅದ್ರಾಗ ಏನು ಇಟ್ಟಿದ್ದೀವಿ ಅಂತಂದರೆ ಅವರು ಜೀವಂತಿದ್ದಾಗ ಏನು ಹಾಸ್ಪಿಟ್ಲ್ ಆದರೆ ಹಾಸ್ಪಿಟಲೈಸ್ ಆದರೆ ಅವ್ರದ್ದು ಅರ್ಧ ಫಂಡು ಅದನ್ನು ಹಾಸ್ಪಿಟಲೈಸ್ಗೆ ನಾವು ಕೊಡೋಕೆ ಇದು ಪ್ರಣಾಳಿಕೆ ಇಟ್ಟಿದ್ದೀವಿ ಮೇಡಮ್. ಆಮೇಲೆ 5 ವರ್ಷದ್ದು ಈ ಸರಿ ಇದು ಇಟ್ಟಿದ್ದಾರೆ ಟರ್ಮು. ಅದನ್ನು 3 ಬಾರಿ ಮಾಡೋಕ್ಕೆ, ಯಾಕೆಂದರೆ 5 ವರ್ಷ ಅಂತ ಭಾಳ ಇದಾಗುತ್ತೆ. ಅದಕ್ಕೆ ಇದು 3 ಬಾರಿ ಮಾಡೋಕ್ಕೆ ಅದನ್ನೊಂದು ಇದು ಇಟ್ಟಿದ್ದೀವಿ. ನಾನು ಏನು ಅಂತಂದರೆ ಈ ಸರಿ ಏನು ನಾವು ಎಸ್ ಎಮ್ ಕೆ ಟೀಮ್ಲಿಂದ ಸ್ಪಂದನೆ ಮಾಡಿದ್ದೀವಿ. ನಾನು ಎಲ್ಲ ನಮ್ಮ ಗುತ್ತಿಗೆದಾರರ ಬಾಂಧವರಿಗೆ ಎಲ್ಲರಿಗೂ ರಿಕ್ವೆಸ್ಟ್ ಏನು ಮಾಡೋದಂತಂದರೆ, ಈ ಸರಿ ನಮ್ಮ ಬಹುಮತದಿಂದ ಆರಿಸ್ತಾರೆ ಎಸ್ ಎಮ್ ಕೆ ತಂಡಕ್ಕೆ. ನಾವು 2 ಸರಿ ನೋಡಿ ಹೆಂಗೆ ಇಂಪ್ರೂವ್ ಮಾಡಿದ್ವಿ, ಈ ಸರಿ ಇಂಪ್ರೂವ್ ಮಾಡ್ತೀವಿ. ನಿಮ್ದೆಲ್ಲ ಫುಲ್ಫಿಲ್ ಮಾಡ್ತೀವಿ. ನಿಮ್ದು ಏನಾದರೂ ಎದುರು ನಿಲ್ತೀವಿ. ಈಗ ಈ ಸರಿ ಒ ಸಿ ಆಗಿ ನಮ್ಮ ಕಾಂಟ್ರಾಕ್ಟರ್ ಭಾಳಷ್ಟು ತೊಂದರೆಯನ್ನು ಉಂಟಿದ್ದಾರೆ. ಭಾಳ ನೋವಾಗಿದೆ ಅವ್ರಿಗೆ ಕೆಲಸ ಇಲ್ದಂಗೆ ಆಗಿದೆ. 80% ಕಾಂಟ್ರಾಕ್ಟರ್ ಹೊರಗೆ ಹೋಗಿದ್ದಾರೆ. ಬರೀ 20% ಲೈನ್ ವರ್ಕ್ ಅವರು ಮಾಡಿದಾರೋ ಬದುಕ್ತಾ ಇದ್ದಾರೆ. ಬಾಕಿದ 80% ಭಾಳ ತೊಂದರೆ ಆಗಿದೆ. ಅದನ್ನು ನಾವು ಆದಷ್ಟು ಸುಪ್ರೀಂ ಕೋರ್ಟ್ಗೆ ಹೋಗಿ ಅದನ್ನು ಸ್ಟೇ ತೊಗೊಂಬಂದು ಅದನ್ನು ಚಾಲೂ ಮಾಡಿಸ್ತೀವಿ ಅಂತ ಹೇಳ್ತೀನಿ. ಸರ್ ನಮಸ್ತೆ, ನನ್ನ ಹೆಸರು ವಾಸುದೇವರಾಜು. ವಿದ್ಯಾನಗರ ಉಪ ಸಮಿತಿಯಿಂದ ನಾನು MC ಆಗಿ ನಾಮಿನೇಷನ್ ಸಲ್ಲಿಸಿದ್ದೀನಿ. ಈಗ ಮುಂದೆ ಈ 3 ವರ್ಷದಿಂದ ನಾವು ಪಡೆದಬಾರ್ದು ಕಷ್ಟ ಎಲ್ಲ ಪಟ್ಟಿದ್ವಿ. ಅದಕ್ಕೋಸ್ಕರ ನಮಗೆ ಈ ಸಲ SMK ತಂಡ ಫುಲ್ಲು ಜೈಸೀಲ್ನಾಗಿ ಮಾಡಿಬಿಟ್ಟು ಪ್ರತಿಯೊಂದು ಓಟು SMK ತಂಡಕ್ಕೆ ಹಾಕಲೇಬೇಕು. ನಮ್ಮ ಭವಿಷ್ಯತ್ತು ಮುಂದೆ 5 ವರ್ಷ ಅದನ್ನು ನೆನೆಸ್ಕೊಳ್ಳಿ. ಈಗ 3 ವರ್ಷ ಎಷ್ಟು ಒದ್ದು ಹೆಂಗಿದ್ದೇವೆ ಅಂತ ಬಡ ಗುತ್ತಿಗೆದಾರಕ್ಕಂತೂ ಹೇಳ್ಕೊಳ್ಳೋಕೆ ಆಗ್ತಾಯಿಲ್ಲ, ಅಷ್ಟು ಕಷ್ಟ ಆಗಿದೆ. ಆದ್ದರಿಂದ ನಾವೆಲ್ಲ ಒಗ್ಗಟ್ಟಾಗಿ SMK ತಂಡಕ್ಕೆ ಜೈಬೇರಾಗಿ ನಮ್ಮ ಮತಗಳು ಹಾಕಿ ಜೈಸೀಲ್ನಾಗಿ ಮಾಡಬೇಕಂತ ನಿಮ್ಮಲ್ಲಿ ಕಲೆ ಪ್ರಾರ್ಥನೆ. ಚಂದ್ರಾರೆಡ್ಡಿ ಅಂತ ಹೆಬ್ಬಾಳ ಉಪಸಮಿತಿಯಿಂದ MC ಆಗಿ ನಾಮಿನೇಷನ್ ಮಾಡಿದ್ದೀವಿ. ನಾನು ಫಸ್ಟ್ ಟೈಮು ಈ ಸಂಘ ಸಂಸ್ಥೆ ಇದರಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾಯಿದ್ದೀನಿ. ದಯವಿಟ್ಟು SMK ಟೀಮ್ಗೆ ತಾವೆಲ್ಲ ಸಪೋರ್ಟ್ ಮಾಡಬೇಕಂತೇಳಿ ಕಳಕಳಿಯಾಗಿ ವಿನಂತಿ ಮಾಡ್ಕೊತೀನಿ. ನನಗೆ ಬಂದು ಸಪೋರ್ಟ್ ಮಾಡ್ತಕ್ಕಂಥ ಹೆಬ್ಬಾಳ C9, C7, C6 ತಮ್ಮ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮಲ್ಲಿ ನಮ್ಮ SMK ಕೃಷ್ಣ ಅವರಿದ್ದರು. ಆವಾಗಿಂದ ನಾನು ಅವರು ಅಭಿಮಾನಿ. ಅವರ ನೇರ ನುಡಿ ತುಂಬ ನಮಗೆ ಗುತ್ತಿಗೆದಾರರಿಗೆ ಮತ್ತು ತುಂಬ ಒಳ್ಳೇದು ಮಾಡಿದ್ದಾರೆ. ಅವರಂಥ ಧೀಮಂತ ನಾಯಕರು SMK ಅಂತ ಧೀಮಂತ ನಾಯಕರು ಯಾರೂ ಇಲ್ಲ. ಈಗ ಬಂದಿರತಕ್ಕಂತಹ ಅಧ್ಯಕ್ಷರು ಸರಿ ಇಲ್ಲ ಅವರು. ಅದರಿಂದ ತಾವು ಇದಕ್ಕೆ ಸಪೋರ್ಟ್ ಮಾಡ್ತಾಯಿದ್ದೀವಿ ಮೇಡಮ್, ನಾವೆಲ್ಲ ಸೇರಿ. SMK ತಂಡಕ್ಕೆ ಪೂರಾ 61 ಓಟು ಹಾಕ್ಬೇಕಂತೇಳಿ ಕಳಕಳಿಯಾಗಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಜೈ SMK. ಹಿರೇಮಠ ಅಂತ ಕೊಪ್ಪಳ ಜಿಲ್ಲೆಯಿಂದ ಗೌರವ ಕಾರ್ಯಕಾರಿ ಸಮಿತಿ ಸದಸ್ಯ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದೀನಿ. ಇಲ್ಲೇ ನಮ್ಮ ಗುತ್ತಿಗೆದಾರರ ಸಂಘದಲ್ಲಿ ಈಗಿನ ಇರುವಂಥ ಪದಾಧಿಕಾರಿಗಳಾಗಲಿ ಆಡಳಿತ ಮಂಡಳಿ ಆಗಲಿ ಗುತ್ತಿಗೆದಾರರ ಸಮಸ್ಯೆಗೆ ಸರಿಯಾಗಿ ಸ್ಪಂದಿಸಿಲ್ಲ. ನಾವು ಅವರ ಲೋಪಗಳನ್ನು, ಅವರ ಈ ಸಂಘದ ಅವ್ಯವಹಾರಗಳನ್ನು ನಾವು ಎತ್ತಿ ಆ ಸಂಘದ ಉಳಿವಿಗಾಗಿ, ಏಳಿಗೆಗಾಗಿ ನಾವು ಇವತ್ತು ನಮ್ಮ SMK ತಂಡಕ್ಕೆ ಬೆಂಬಲಿಸ್ತಾ ಇದ್ದೀವಿ. ಎಲ್ಲ ನಮ್ಮ ಕೊಪ್ಪಳ ಜಿಲ್ಲೆಯ ಎಲ್ಲ ನಮ್ಮ ರಾಜ್ಯದ ಸದಸ್ಯರು ಈ ಪರಿಸ್ಥಿತಿಯಲ್ಲಿ ನಮ್ಮ SMK ತಂಡವನ್ನು ಬಹುಮತದಿಂದ ಆರಿಸಿ ತರಬೇಕಾಗಿ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನನ್ನ ಆತ್ಮೀಯ ಕೊಪ್ಪಳ ಮತ್ತು ಕರ್ನಾಟಕದ ಎಲ್ಲ ಸದಸ್ಯ ಬಂಧುಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ನಮ್ಮ SMK ತಂಡಕ್ಕೆ
ತಮ್ಮ ಬಹುಮತವನ್ನು ಕೊಟ್ಟು ಆರಿಸಿ ತರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ.